ಮಾವು ಬೆಳೆವ ತವಕ ಬೇಡ ಮಾನವ, ಬೆಳೆಸಿ ನೋವ ಅಳಿಸಿ ನಲಿವ ಆಗಬೇಡ ದಾನವ. ಕೆಡುಕ ಬಯಸೆ ಕೆಡುವೆ ಖಚಿತ, ಕೆಡುಕ ಬಯಸೆ ಕೆಡುವೆ ಖಚಿತ, ಪಡೆವೆ ನೋವು ಖಂಡಿತ. ಸತ್ಯವಾದ ಘನತೆ ಸೋಲೆ ಕಾಣದಂತೆ, ಜಯತೆ 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 ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ನಮಸ್ಕಾರ ವೀಕ್ಷಕರೇ, ತಾವೇ ತೋಡಿದ ಗುಂಡಿಯಲ್ಲಿ ತಾವೇ ಬಿದ್ರು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಅರಣ್ಯ ಇಲಾಖೆಯಲ್ಲಿ ನಾನು ಪ್ರತಿ ಸತಿ ಹೇಳ್ತಾ ಇದ್ದೆ, ಅರಣ್ಯ ಮಂಥನದಲ್ಲಿ ಎಲ್ಲವೂ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ. ಒಂದು, ಯಾರೋ ತಪ್ಪು ಮಾಡಿದ್ರೆ ಇನ್ನೊಂದು ತಮ್ಮವರಿಂದಲೇ ತಮಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ತಮ್ಮವರೇ ತಮ್ಮನ್ನ ಕಾಲೆಳಿತಾ ಇದ್ದಾರೆ ಅನ್ನೋ ಒಂದು ನಿದರ್ಶನ. ಇಲ್ಲಿ ಈಗ ಈ ಎರಡನೇ ಬಲಿ ಅಂತ ಹೇಳ್ಬೋದು. 6/5/2024 ವಿಠಲ್ ಜೋನಿ ಅನ್ನೋರು ಬೀಟ್ ಫಾರೆಸ್ಟರ್ ಅಲ್ಲಿ ಸಸ್ಪೆಂಡ್ ಆಗಿದ್ರು. ಈಗ 3/9/2024 ಇಲ್ಲಿ ಪ್ರಸನ್ನ ಸುಬೇದಾರ್ ಅನ್ನೋರು ಸಸ್ಪೆಂಡ್ ಆಗಿದ್ದಾರೆ. ಏನಿದು ತಾವೇ ತೋಡಿದ ಗುಂಡಿಯಲ್ಲಿ ಈ ಬಿದ್ರ ವಿಠಲ್ ಜೋನಿ ಹಾಗೆ ಸುಬೇದಾರ್ ಅಂತ ಯಾಕೆ, ಏನಾಯ್ತು ಹೇಳ್ತಾರಲ್ಲ. ರಾಜಕೀಯ, ನಾನು ನಿಮ್ಗೆ ಮೊದಲೇ ಭಾಗ ತೋರಿಸ್ತೇನೆ. ರಾಜಕೀಯ ಕೇವಲ ವಿಧಾನಸೌಧದಲ್ಲಿ ಇದೆ ಅನ್ಕೊಂಡ್ರೆ ಅದು ಸುಳ್ಳು. ಸರ್ಕಾರಿ ಇಲಾಖೆಯಲ್ಲಿ ಅವರವರ ಮಧ್ಯೆ ಒಂದು ರೀತಿಯಿಂದ ಆ ಪಿತೂರಿಗಳು ನಡೀತಾನೆ ಇದಾವೆ ಅಂತ ಹೇಳ್ಬೋದು. ಒಂದು ಸಿಂಪಲ್ ಆದ ಒಂದು ಅರ್ಜಿ ಯಾರ ಮೇಲೆ ಬಂದಿರ್ತದೆ, ಸಮರ್ಥನೆಯನ್ನ ಕೊಟ್ಟು ಮುಗಿಸ್ಬಿಟ್ರೆ ಮುಗಿದು ಹೋಗ್ತದೆ. ಇಲ್ಲಿ ಮಂಜುನಾಥ್ ಬದ್ದಿ ಅನ್ನೋರು ಒಂದು ಅರ್ಜಿಯನ್ನ ಹಾಕಿರ್ತಾರೆ. ಆ ಅರ್ಜಿಯನ್ನ ತಿದ್ದುಪಡಿ ಮಾಡಲಾಗುತ್ತದೆ. ಅಂದ್ರೆ ಆ ಅರ್ಜಿನ ಪಾಪ ಒಬ್ರು ಔಟ್ಸೋರ್ಸ್ ಎಂಪ್ಲಾಯಿಯಿಂದ ಅದನ್ನ ಟೆಂಪರರಿ ಎಂಪ್ಲಾಯಿ ಗೀತಾ ಕುನ್ನೂರ್ ಅನ್ನೋರ ಕಡೆಯಿಂದ ವಾಟ್ಸಪ್ಗೆ ತರಿಸ್ಕೊಂಡು ಹಾಕಿರೋ ಅರ್ಜಿ ಬೇರೆಯವ್ರ ಮೇಲೆ RTI ಕಾರ್ಯಕರ್ತ ಭಾಗವಾನ್ ಅನ್ನೋರು ಅವ್ರು ಬರದಂಗೆ ಮಾಡಿ ರೆಡಿ ಮಾಡಿಕೊಟ್ಟು, ಕಡೆಗೆ ಅದೇನೋ CCTV ಕ್ಲಿಪ್ಪಿಂಗ್ ನಲ್ಲಿ ಇನ್ನೊಂದು ಕೆಲವೊಂದು ಎನ್ಕ್ವೈರಿನಲ್ಲಿ ಸಿಕ್ಕೊಂಡು ಈಗ ಎರಡನೇ ವಿಕೆಟ್ ಇದು ಬಲಿಯಾಗಿದೆ ಅಂತ ಹೇಳ್ಬೋದು. ಇದನ್ನ ವಿಸ್ತೃತವಾಗಿ ಮೊದಲೇ ಎಪಿಸೋಡ್ನಲ್ಲಿ ತೋರಿಸಿದ್ದೀನಿ. ಅದರಲ್ಲಿ ಮಧ್ಯಭಾಗದಲ್ಲಿ ನಿಮಗೆ ಅದನ್ನ ತೋರಿಸ್ತೀನಿ. ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ವಿಭಾಗ, ಧಾರವಾಡ ಇವರಿಂದ ಒಂದು ಸಸ್ಪೆನ್ಷನ್ ಆಗ್ತದೆ. ಒಬ್ಬರನ್ನ 6/5/2024 ವಿಠಲ್ ಜೋನಿ ಅಂತ ಹೇಳಿ ಅವರು ಗಸ್ತು ಅರಣ್ಯ ಪಾಲಕ ಬೀಟ್ ಫಾರೆಸ್ಟ್ ಅವರು, ಅವರನ್ನ ಅಮಾನತು ಮಾಡಲಾಗುತ್ತೆ. ಕಡೆಗೆ ಅವರು KITಗೆ ಹೋಗ್ತಾರೆ, ಇನ್ನೊಂದ್ ಕಡೆ ಹೋಗ್ತಾರೆ. ಅದು ಯಾಕೋ ಸರಿ ಹೋಗಲ್ಲ. ಹೋದ್ಮೇಲೆ ಕೂಡ ಅಲ್ಲಿ ನೀವು ಕೆಳಗಡೆ ಹೋಗಿ ನಿಮ್ಮ ಕೆಲಸಗಳನ್ನ ಅಂದ್ರೆ ನಿಮ್ಮ ಎನ್ಕ್ವೈರಿಯನ್ನ ಮುಗಿಸಿ, ಇನ್ನು ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಅವರು ಅಂತ ಹೇಳಿ ಅವರಿಗೆ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿ ಈಗ ಮತ್ತೆ ಅವರು ಸಸ್ಪೆನ್ಷನ್ ನಲ್ಲಿ ಇದ್ದಾರೆ. ಮುಬಾರಕ್ ಭಾಗವಾನ್ ಅಂತ ಹೇಳಿ RTI ಕಾರ್ಯಕರ್ತ, ಅವರ ಹೆಸರಿನಲ್ಲಿ ಈ ಪ್ರದೀಪ್ ಪವಾರ್ ಅಂತ ಹೇಳಿ ವಲಯ ಅರಣ್ಯಾಧಿಕಾರಿ, ಸಾಮಾಜಿಕ ಅರಣ್ಯ ಇಲಾಖೆ ಇದು. ಹಾಗೆ ಅರವಿಂದ್ ಕಣವಿ ಅಂತ ಹೇಳಿ ವಲಯ ಅರಣ್ಯಾಧಿಕಾರಿ, ಸೋಷಿಯಲ್ ಫಾರೆಸ್ಟ್ ಹುಬ್ಳಿ. ಇವರ ಮೇಲೆ ಒಂದು ದೂರ ಅರ್ಜಿಯನ್ನ ಬರೆದಂಗೆ, ಅದು ಯಾರೋ ಒಬ್ಬ ಮೂರನೇ ಪಾರ್ಟಿ ಬರ್ದಂಗೆ, ಬರ್ಸಿದ್ದು ಇವ್ರೆ ಮಾಡಿದ್ದು ಇವ್ರೆ ಅನ್ನೋ ಒಂದು ಅರ್ಥದಲ್ಲಿ ಒಂದ್ ರೀತಿಯಿಂದ ಮಿಲಾಪಿ ಕುಸ್ತಿ. ಹೊರಗಿನವ್ರು ಏನೋ ಅರ್ಜಿ ಹಾಕ್ತಾರೆ, ಪರವಾಗಿಲ್ಲ. ಹೊರಗಿನವ್ರಿಗೆ ಯಾಕೆ ಮಣೆ ಹಾಕಿದ್ರಿ ಅಂದ್ರೆ ಅರಣ್ಯ ಇಲಾಖೆಯ ನಿಯಮಗಳನ್ನ, ಶಿಸ್ತನ್ನ ಎಲ್ಲ ತೂರಿ ಹಮರ ಲೋಗ ಅಂತ ಹೇಳಿ ನೀವು ಅನ್ಕೊಂಡಿದ್ರೆ ನೀವು ಇಲ್ಲಿ ಮೀರ್ ಸಾಧಕರಾಗಿ ಹೊರಗಿನವ್ರ ಜೊತೆಗೆ ಸೇರ್ಕೊಂಡು ಇಲಾಖೆಯ ಮರ್ಯಾದೆಯನ್ನ ಕಳೀತಾ ಇದ್ದೀರಿ ಅನ್ನೋ ಅರ್ಥದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಪರಿಮಳ ಹುಲ್ಗಣ್ಣವರು ಬಹಳ ಅದ್ಭುತವಾಗಿ ಆ ತನಿಖೆಯನ್ನ ಮಾಡಿದ್ದಾರೆ. ಆದ್ರೆ ಒಂದು ಹೇಳ್ತಾರಲ್ಲ, ಒಂದು ಬೆರಳು ತೋರಿಸಿದ್ರೆ ಈ ಕಡೆ ಬಾಕಿ ನಮ್ ಕಡೆನೇ ತೋರಿಸ್ತಾವ ಅನ್ನೋ ಅರ್ಥದಲ್ಲಿ ಇಲ್ಲಿ ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಟ್ಟಿದೆ. ಅರವಿಂದ್ ಕಣ್ವಿ ಅವರು ಹಾಗೆ ಪ್ರದೀಪ್ ಪವಾರ್ ಅವರು, ಅವರ ಮೇಲೆ ಒಂದು ಅವರೇ ಸರಿ ಇಲ್ಲ, ಅವರೇ ಕೆಲಸ ಮಾಡ್ತಾ ಇಲ್ಲ, ಫೇಕ್ ಲಾಗು ಬುಕ್ ಅನ್ನ ಬರಿತಾ ಇದ್ರು, ಸರ್ಕಾರಿ ವಾಹನವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಇದೆಲ್ಲ ಇವರೇ ರೆಡಿ ಮಾಡಿಕೊಂಡು ಅವರ ಮೇಲೆ, ಮೇಲಾಧಿಕಾರಿಗಳ ಮೇಲೇನೆ ಒಂದು ಪಿತೂರಿ ಮಾಡಿದ್ದ ಒಂದು ಕಥೆ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. 25/3/2024 ಅರವಿಂದ್
ಕಣ್ವಿ ಅಂತ ಹೇಳಿ, ಅಂದ್ರೆ ಯಾರ ಮೇಲೆ ಒಂದು ಅಲಿಗೇಷನ್ ಮಾಡಲಾಗಿತ್ತು ಹುಬ್ಳಿಯಿಂದ ಕರೆಸಿ ಅವ್ರನ್ನ ಕೇಳ್ತಾರೆ, ಅವರ ಒಂದು ಸಮರ್ಥನೆಯನ್ನ ತಗೊಳ್ತಾರೆ ಇಲ್ಲಿ ಪ್ರಾಧಿಕಾರದವರು. ಅಂದ್ರೆ ಅದನ್ನ ಏನ್ ಎನ್ಕ್ವೈರಿಗೆ ಅಂತ ಏನ್ ನೇಮಿಸಿರ್ತಾರಲ್ಲ ಅವರು ಕರೆದು ಏನಯ್ಯ ನಿನ್ ಬಗ್ಗೆ ಒಂದು ಹಿಂಗ್ ಬಂದಿದೆ ಏನು ಅಂತ ಹೇಳಿ ಅವರು ಮತ್ತೆ ಈಗ ಪ್ರದೀಪ್ ಪವಾರ್ ಅವರು ಕೂಡ ತಮ್ಮ ಸಮರ್ಥನೆಯನ್ನ ತಮ್ಮ ರೀತಿಯಲ್ಲಿ ಕೊಡ್ತಾರೆ. ಆ ಕೊಟ್ಟ ಮೇಲೆ 25/3/24 ಅದನ್ನ ಉತ್ತರ ಕೊಟ್ಟಿರ್ತಾರೆ. ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಗೀತಾ ಕೊನ್ನೂರು ಅಂತ ಹೇಳಿ ಅವರನ್ನ ವಿಚಾರಿಸ್ತಾರೆ. ಯಾಕೆ ಅಂದ್ರೆ ಅವರನ್ನ ಅಂದ್ರೆ ದುರ್ಬಳಕೆ ಆಗಿದೆ, ಅವರ ಮೊಬೈಲ್ ಅನ್ನ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆ ಮೊಬೈಲ್ ನ ಸೀಸ್ ಮಾಡ್ತಾರೆ. ಅಲ್ಲಿಂದ ಕೆಲವೊಂದು ಈಗೇನು ಮಂಜುನಾಥ್ ಬದ್ದಿ ಅನ್ನೋರು ಮಾಹಿತಿ ಹಕ್ಕಿನಲ್ಲಿ ಏನೋ ಕೇಳಿರ್ತಾರೆ, ಅದು ದೂರ ಅರ್ಜಿ ಕೊಟ್ಟಿರ್ತಾರೆ. ಅದನ್ನ ಒಂದ್ ರೀತಿಯಿಂದ ಕಟ್ ಅಂಡ್ ಪೇಸ್ಟ್ ದಂಗ್ ಮಾಡಿ ಭಾಗವನ್ ಅನ್ನೋರ್ ಮೂಲಕ ಹಾಕಿಸ್ದಂಗೆ ಅವ್ರು ಹಾಕಿದ್ದೇ ಬೇರೆಯವ್ರ ಮೇಲೆ, ಇವರು ತಮಗ ಆಗದ ಅಧಿಕಾರಿಗಳ ಮೇಲೆ ಅಂದ್ರೆ ಇಬ್ಬರ ಮೇಲೆ, ಇಲ್ಲಿ ಅರವಿಂದ್ ಕಣ್ವಿ ಹಾಗೆ ಪವಾರ್ ಅವ್ರ ಮೇಲೆ ಯಾರೋ ಅರ್ಜಿ ಹಾಕಿದಂಗೆ ಬರೆದು ಹಾಕ್ತಾರೆ. ಅಂದ್ರೆ ತಮ್ಮ ಮೇಲಿರುವ ಆ ಧೂಳನ್ನ ಸರಿಸಿ ಇನ್ನೊಬ್ಬರ ಮೇಲೆ ಹಾಕ್ಲಿಕ್ಕೆ ಹೋಗಿರ್ತಾರೆ. ಇಲ್ಲಿ ಏನು ತಪ್ಪು ಮಾಡ್ಲಾರ್ದವ್ರು ಯಾಕೆ ತಲೆ ಕೆಡಿಸ್ಕೊಂತಾರೆ? ಇಲ್ಲಿ ಕಣ್ವಿ ಅವರು ಹಾಗೆ ಪವಾರ್ ಅವ್ರು ನಾವು ತಪ್ಪೇ ಮಾಡಿಲ್ಲ, ನಮ್ಮ ಉತ್ತರ ನಾವು ಕೊಡ್ತೀವಿ ಅಂತ ಹೋಗಿ ಬಿಂದಾಸ್ ಆಗಿ ತಮ್ಮ ಉತ್ತರವನ್ನ ಕೊಡ್ತಾರೆ. ಏನಾಗಿರ್ಬೋದು ಅಂತ ಹೇಳಿ ಆಳ ಕೇಳಿದಾಗ ಕಡೆಗೆ 13/3/2024 CCTV ಪರಾಮರ್ಶಿಸ್ತಾರೆ. ಅಲ್ಲಿ ಪೆನ್ ಡ್ರೈವ್ ಪ್ರಶ್ನೆ ಕೂಡ ಬರ್ತದೆ. ಒಂದು ಪೆನ್ ಡ್ರೈವ್ ಕೊಡ್ತಾರೆ, ಝೋನಿ ಹಾಗೆ ಇಲ್ಲಿ ಸುಬೇದಾರ್ ಅವರು ಸೇರಿ ಒಂದು ಪೆನ್ ಡ್ರೈವ್ ಕೊಡ್ತಾರಂತೆ. ಅದನ್ನ ಪ್ರಿಂಟ್ ತೆಗೆದು ಒಂದ್ ರೀತಿಯಿಂದ ಸಿಗ್ನೇಚರ್ ಇಲ್ಲಾರ್ದು ಒಂದು ಬರ್ತದೆ, ಆಮೇಲೆ ಸೈನ್ ಮಾಡಿ ಕೊಟ್ಟಂಗೆ ಒಟ್ಟಾರೆ ತಮ್ಮ ಮೇಲಾಧಿಕಾರಿಗಳ ಮೇಲೆ ಕೆಡ್ಡ ತೋಡ್ಲಿಕ್ಕೆ ಹೋಗಿ ತಾವೇ ಅದರಲ್ಲಿ ಬಿದ್ದು ಇಬ್ರು ಸಸ್ಪೆಂಡ್ ಆಗಿದ್ದಾರೆ ಅನ್ನುವ ಇದು ಕಥೆ. ಸ್ವಹೇಳಿಕೆ ಗೀತಾ ಕೊನ್ನೂರ್ ಅವ್ರು ಕೊಡ್ತಾರೆ. ಅದು ಹೇಳ್ತಾರಲ್ಲ, ಪಾಪ ಅವ್ರ ತಂದೆಗೆ ಒಂದು ಪ್ರೆಷರು, ತಮ್ಮನ್ನ ಕರ್ಕೊಂಡ್ಬಂದು ಏನೇನೋ ಆಟಗಳು ಅವರು ತಮ್ಮ ತನಿಖೆನಲ್ಲಿ ಸಂಪೂರ್ಣ ಉಲ್ಲೇಖ ಮಾಡಿದ್ದಾರೆ. ಅದು ಮೊದಲ ಭಾಗದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ವಿವರಿಸಿದ್ದೀನಿ, ಕೇಳಬಹುದು. ಮಂಜುನಾಥ್ ಬದ್ದಿಯವರ ಅಪ್ಲಿಕೇಶನ್ ಹೇಳ್ತಾರಲ್ಲ, ಅದನ್ನ ತಗೊಂಡು ಇನ್ನೊಬ್ರು ಬರೆಯೋದು, ಇನ್ನೊಬ್ರು ಈ ರೀತಿಯಿಂದ ವಾಟ್ಸಪ್ ಸಂದೇಶಗಳನ್ನ, ಸ್ಕ್ರೀನ್ ಶಾಟ್ಗಳನ್ನ ಎಲ್ಲವನ್ನ ಒಂದು ರೀತಿಯಿಂದ ಇನ್ವೆಸ್ಟಿಗೇಟಿಂಗ್ ಎಲ್ಲ ಮುಗಿಸಿ ಒಂದು ವರದಿಯನ್ನ ಅವರು ಕೊಡ್ತಾರೆ. ಕಡೆಗೆ 12/3/2024 ಅವ್ರು ಗೀತಾ ಕೊನ್ನೂರು ಮೊಬೈಲ್ನಿಂದ ಏನೇನು ಹೋಗಿದ್ವು, ಯಾರ್ಯಾರಿಗೆ ಹೋಗಿದ್ವು, ಕಡೆಗೆ ಯಾವ ರೀತಿ ಅನ್ನೋ ರೀತಿಯಲ್ಲಿ ಅವನ್ನೆಲ್ಲ ಪಡೆದು ಅದು ತನಿಖೆನಲ್ಲಿ ಅಳವಡಿಸಿ ಕಡೆಗೆ ಶ್ರೀಮತಿ ವೀಣಾ ಗುಡಿ ಅಂತ ಹೇಳಿ ಅವ್ರು ಟೈಪಿಸ್ಟ್ ಅವ್ರದ್ದು ಒಂದು ಹೇಳಿಕೆ ತಗೊಳ್ತಾರೆ. ನಂತರ ಅದನ್ನ 12/13/14 ಅಂದ್ರೆ 12/13/14 ಈ ಮಾರ್ಚ್ನಲ್ಲಿ ಅವ್ರ ಒಬ್ಬರನ್ನ ಕರೀತಾರೆ. ಅಂದ್ರೆ ಈಗ RTI ಕಾರ್ಯಕರ್ತ ಯಾರು ಹಾಕಿದ್ದಾರೆ ಅವ್ರಿಗೆ ಒಂದು 3 ನೋಟಿಸ್ ಕೊಡ್ತಾರೆ, ಬನ್ನಿ ಅಂತ ಹೇಳಿ. ಅವರು ಅಲ್ಲಿ ಬರೋದಿಲ್ಲ ಕಡೆಗೆ. ಅಂದ್ರೆ ಈಗ ಹಾಕಿದವ್ರು ಯಾರು ಹಮ್ನ ಮಾಲೂಮ್ ನೈ ಅನ್ನೋ ರೀತಿನೆಲ್ಲ ಆಗ್ತದೆ, ಬರೋದಿಲ್ಲ. ಕಡೆಗೆ ಏನ್ ಹೇಳ್ತಾರಲ್ಲ, ಪೆನ್ ಡ್ರೈವ್ ಕೊಟ್ಟು ಆ ಪೆನ್ ಡ್ರೈವ್ ಪ್ರಶ್ನೆ ಬರ್ತದೆ. ಹೇಳ್ತಾರಲ್ಲ, ಪೆನ್ ಡ್ರೈವ್ ಅಂದ್ರೆ ಬಹಳ ಡೇಂಜರ್ ಇದು, ಯಾಕಂದ್ರೆ ಇದರಲ್ಲಿ ಸಾಕಷ್ಟು ವಿಷಯಗಳು ಬಂದ್ಬಿಡ್ತವೆ, ಸಾಕಷ್ಟು ಕುಟುಂಬಗಳು ಹಾಳಾಗಿದ್ದಾವೆ, ಸಾಕಷ್ಟು ಸರ್ಕಾರದಲ್ಲಿ ಕಿರಿಕಿರಿಗಳು ಕೂಡ ಆಗಿದ್ದಾವೆ, ನಿಮ್ಗೆ ಗೊತ್ತಿದೆ. ಇಲ್ಲಿ ನೋಟಿಸ್ ಆದ್ಮೇಲೆ ಆತ ಬರ್ಲಿಲ್ಲ, ಇಲ್ಲಿ ಮುಬಾರಕ್ ಭಗವಾನ್ ಅಂದ್ಮೇಲೆ ಈ 3ನೇ ವ್ಯಕ್ತಿ ಯಾರ ಹೆಸರಲ್ಲಿ ಯಾರ ಮಾಡಿದ್ದಾರೆ ಅಂತ ಹೇಳಿ ತಾವೇ ತಯಾರಿಸಿ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋ ಒಂದು ದೃಢೀಕರಣಕ್ಕೆ ಇವರು ಬಂದ್ಬಿಡ್ತಾರೆ. ಪ್ರಸನ್ನ ಸುಬೇದಾರ್ ಹಾಗೆ ಝೋನಿ ಅವರು ತಮ್ಮದೇ ಹಿರಿಯ ಅಧಿಕಾರಿಗಳ ವಿರುದ್ಧ ಪಿತೂರಿ ಮಾಡಿದ್ದಾರೆ. ಈ ತಾತ್ಕಾಲಿಕ ಎಂಪ್ಲಾಯಿ ಏನಿರ್ತಾರಲ್ಲ ಗೀತಾ ಕೊನ್ನೂರ್ ಅವ್ರನ್ನ, ಹಾಗೆ ಅವ್ರಿಗೊಂದಿಷ್ಟು ಹೆದರಿಸಿ ಈಗ 3ನೇ ವ್ಯಕ್ತಿಗಳ ಹೆಸರಿನಲ್ಲಿ ಒಂದು ಅರ್ಜಿಯನ್ನ ಹಾಕಿ ಅಗೌರವ ತೋರಿದ್ದಾರೆ ಅನ್ನೋ ಅರ್ಥದಲ್ಲಿ. ಇಲ್ಲಿ ಕಡೆಗೆ ಪ್ರಸನ್ನ ಸುಬೇದಾರ್ ಅವ್ರಿಗೆ, ಈಗ ಝೋನಿ ಅವ್ರಿಗಂತೂ ಆಲ್ರೆಡಿ ಅವರು ಒಂದು ಇದನ್ನ ಕೊಟ್ಬಿಟ್ಟಿದ್ದಾರೆ 6/5/2024. ಯಾಕಂದ್ರೆ ಅದು ತಮ್ಮ ಕೈಯಲ್ಲಿ ಇರ್ತದೆ. ಪ್ರಸನ್ನ ಸುಬೇದಾರ್ ಅವರು ಹಿರಿಯ ಅಧಿಕಾರಿ ಆಗಿರೋದ್ರಿಂದ ಡೈರೆಕ್ಟ್ ಬೆಂಗಳೂರಿನಿಂದಲೇ ಬಂದ್ಬಿಡ್ಲಿ ಅನ್ನೋ ರೀತಿನಲ್ಲಿ ಇದ್ರ ಜೊತೆಗೆ ಮಿಲಾಪಿ ಆಗಿದ್ದಾರೆ ಅಂತ ಹೇಳಿ ಎಲ್ಲ ಉಲ್ಲೇಖಗಳನ್ನ ಮಾಡಿದಾಗ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅನ್ನೋರು ಈ 3/9 ಈ 2 ದಿವಸದ ಕೆಳಗೆ ಇವರು ಅರಣ್ಯ ಭವನದಿಂದ ಒಂದು ಲವ್ ಲೆಟರ್ ಅನ್ನ ಧಾರವಾಡಕ್ಕೆ ರವಾನಿಸ್ಬಿಡ್ತಾರೆ. ಯು ಹ್ಯಾವ್ ಬಿನ್ ಸಸ್ಪೆಂಡೆಡ್. ಇಲ್ಲಿ ಪ್ರಸನ್ನ ಸುಬೇದಾರ್ ಅವರು ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಪ್ರದೀಪ್ ಪವಾರ್ ಅರಣ್ಯಾಧಿಕಾರಿ ಏನಿದಾರಲ್ಲ ಅವರ ಅಧಿಕಾರಿಗಳ ಮೇಲೇನೆ ಆಗಿದ್ದು, ಹಾಗೆ
ಕಣಿವೆಯವ್ರ ಮೇಲೆ ಪಿತೂರಿ ಮಾಡಿದ್ದು ಇವೆಲ್ಲ CCTVಯಲ್ಲಿ ದಾಖಲೆ ಆಗಿದ್ದಾವೆ ಅಂತ ಹೇಳಿ ಅದನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡ್ತಾರೆ. KITಗೆ ಹೋಗ್ತಾರೆ 10675/24 ಅಂತ ಹೇಳಿ ಅಲ್ಲಿ ಅರ್ಜಿ ವಜಾ ಆಗ್ತದೆ. ನೀವು ಹೋಗಿ ಅಲ್ಲಿ ಏನ್ ಅಪೀಲ್ ಮಾಡ್ಕೊಂಡ್ರು ಕೂಡ ಸತ್ಯ ಮಾತ್ರ ಹೇಳ್ತಾರಲ್ಲ, ಮುಚ್ಚಿಟ್ಟೆ ಹೆಣ ಇದ್ದಂಗೆ ಅದು ವಾಸನೆ ಬರಲೇಬೇಕು ತೆಗೆದಾಗ. ಇಲ್ಲಿ ಇವೆಲ್ಲವನ್ನ ಉಲ್ಲೇಖ ಮಾಡ್ತಾ ಹೇಳೋದಿಷ್ಟೇ, ನೀವು ಇನ್ನೊಬ್ಬರನ್ನ ಬಲಿ ಕೊಡ್ಲಿಕ್ಕೆ ಅಂತ ಹೇಳಿ ಗುಂಡಿ ತೆಗೆದಾಗ ಬೀಳೋದು ನೀವೇ. ಯಾಕಂದ್ರೆ ಅಲ್ಲಿ ಬೇರೆಯವರು ತಪ್ಪು ಮಾಡಿಲ್ಲ ಅಂದ್ಮೇಲೆ ಈಗ ಇಲ್ಲಿ ಕಣಿವೆಯವರು, ಅರವಿಂದ್ ಕಣಿವೆಯವರು, ಪವಾರ್ ಅವರು ತಪ್ಪೇ ಮಾಡಿಲ್ಲ, ಅವರ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಅಂತೇಳಿ ಹೋದಾಗ ಅದು ರಿವರ್ಸ್ ಆಗಿ ಬೂಮ್ರಾಂಗ್ ಬಂದು ಬಡ್ದಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತಾರಲ್ಲ, ಬೇವು ಬಿತ್ತಿ ಮಾವು ಬೆಳೆಯುವ ತವಕ ಬೇಡುವ, ಅಂದ್ರೆ ತವಕ ಬೇಡ ದಾನವ ಅಂತ ಹೇಳ್ತಾರೆ. ಬೇವು ಬಿತ್ತಿ ಮಾವು ಹೆಂಗ್ ಬೆಳಿತೀರಿ ನೀವು? ಹಾಗೆ ಕೆಡುಕ ಬಯಸಿ ಕೆಡುವೆ ಖಚಿತ, ಪಡೆವೆ ನೋವು ಖಂಡಿತ ಅಂತ ಹೇಳ್ತಾರಲ್ಲ. ಸತ್ಯಮೇವ ಜಯತೆ ಅನ್ನೋ ಹಾಡಿನಲ್ಲಿ ಇಷ್ಟು ಕೂರಾ ಸೀತಾರಾಮ್ ಶಾಸ್ತ್ರಿಗಳು ಎಷ್ಟು ಅದ್ಭುತವಾಗಿ ಬರ್ದಿದ್ದಾರೆ ಅಂತಂದ್ರೆ, ನೀವು ಏನ್ ಮಾಡ್ತೀರಿ, ಏನ್ ಬೆಳಿತೀರಿ, ಅದನ್ನೇ ನೀವು ಫಲವಾಗಿ ಉಣ್ತೀರಿ ಅನ್ನೋ ಅರ್ಥದಲ್ಲಿದೆ. ಇದನ್ನು ತೋರಿಸ್ತಾ ನಾನು ಒಂದೇ ಮಾತು ಹೇಳೋದು, ಈ ಹಳೆಯ ಎಪಿಸೋಡ್ ಅನ್ನ ಕೂಡ ನೀವು ನೋಡಿ, ನಿಮ್ಮವರ ವಿರುದ್ಧನೇ ನೀವು ಪಿತೂರಿ ಮಾಡೋದಾದ್ರೆ ದೇವರು ನಿಮ್ಮ ವಿರುದ್ಧ ಏನೋ ಕಾದಿಟ್ಟಿರ್ತಾರೆ, ಅದೇ ಈ ನೋಟಿಸ್ ಅಂತ ಹೇಳ್ಬೋದು. ತುಪ್ಪದಿಂದ ನಾಳೆ ನೀರ ಕುಡಿಯಲೇಬೇಕು, ತುಪ್ಪದಿಂದ ನಾಳೆ ನೀರ ಕುಡಿಯಲೇಬೇಕು. ತಪ್ಪ ಮಾಡಿದ ಮ್ಯಾಲೆ ಶಿವನೇ, ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲೇಬೇಕು. ನಮಸ್ಕಾರ ವೀಕ್ಷಕರೇ, ಅರಣ್ಯ ಇಲಾಖೆಯ ವಿಠಲ್ ಜೋನಿ ಔಟ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ವಿಠಲ್ ಎಂ ಜೋನಿ ಇವರು ಗಸ್ತು ಅರಣ್ಯ ಪಾಲಕರು, ಅಂದರೆ ಬೀಟ್ ಫಾರೆಸ್ಟ್. ಇದರಲ್ಲಿ ಅವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಒಂದು ವರದಿಯ ಉಲ್ಲೇಖವನ್ನು ನಾನು ಇಲ್ಲಿ ತೋರಿಸ್ತೀನಿ, ಹಾಗೆ ಓದ್ತೀನಿ. 6/5/2024 ಅವರು ಸಸ್ಪೆಂಡ್ ಆಗ್ತಾರೆ. ಏನು ಕಾರಣ? ವೀಕ್ಷಕರೇ ಹೇಳ್ತಾರಲ್ಲ, ರಾಜಕೀಯ ವಿಧಾನಸೌಧದಲ್ಲಿ ಇರ್ತದೆ ಅಂತ ನೀವು ಹೇಳ್ತೀರಿ. ಸಹಜ. ರಾಜಕೀಯ ಪ್ರತಿ ಸರ್ಕಾರಿ ಇಲಾಖೆಯಲ್ಲಿ ಬಂದಾಗ ಸಸ್ಪೆನ್ಷನ್ ಅನಿವಾರ್ಯತೆ ಅಂತ ಹೇಳ್ಬೋದು. ಯಾಕಂದ್ರೆ ಕ್ರಮ ಇಲ್ಲಿ ಶಿಸ್ತು ಪ್ರಾಧಿಕಾರಕ್ಕೆ ಅನಿವಾರ್ಯ. ವೀಕ್ಷಕರೇ, ಇದೊಂದು ವಿಶಿಷ್ಟವಾದ ಕತೆ. ಅಂದ್ರೆ ಬಗಲ್ ಮೇ ದುಶ್ಮನ್ ಅಂತ ಹೇಳ್ತಾರಲ್ಲ, ಹಾಗೆ ಬಗಲ್ ಮೇ ದುಶ್ಮನ್. ಯಾರಿಗೆ ದುಶ್ಮನ್ ಆಗ್ತಾರೆ ಅಂತ ಹೇಳಬೇಕು. ಯಾಕಂದ್ರೆ ಇದು ಒಂದು ರೀತಿಯಿಂದ ಟೆಕ್ನಿಕಲ್ ಆಸ್ಪೆಕ್ಟ್ ಇರೋ ಒಂದು ಕತೆ. 13/3/2024 ಮುಬಾರಕ್ ಬಾಗ್ವಾನ್ ಅಂತ ಹೇಳಿ ಮಾಹಿತಿ ಹಕ್ಕು ಕಾರ್ಯಕರ್ತ, RTI ಕಾರ್ಯಕರ್ತ, ಅವರು ಹುಬ್ಳಿಯವರು, ಇವರು ಒಂದು ಅರ್ಜಿಯನ್ನು ಹಾಕ್ತಾರೆ. ಪ್ರದೀಪ್ ಪವಾರ್ ವಲಯ ಅರಣ್ಯಾಧಿಕಾರಿಗಳು ಧಾರವಾಡ, ಹಾಗೆ ಅರವಿಂದ್ ಕಣಿವಿ ವಲಯ ಅರಣ್ಯಾಧಿಕಾರಿಗಳು ಧಾರವಾಡ, ಈ ರೀತಿ ಒಂದು ಅರ್ಜಿ ಹಾಕಿದಾಗ ಎನ್ಕ್ವೈರಿ ಶುರು ಆಗ್ತದೆ. ಎನ್ಕ್ವೈರಿ ಶುರು ಆದಾಗ ಏನೆಲ್ಲ ಹೊರಗೆ ಬರ್ತದೆ, CCTV ಫುಟೇಜ್ನಲ್ಲಿ ಏನೆಲ್ಲ ಕಾಣ್ತದೆ. ಹಾಗೆ ಇಲ್ಲಿ ಯಾರೋ ಅರ್ಜಿ ಹಾಕಿದ್ರು, ಯಾರ ಮೇಲೆ ಹಾಕಿದ್ರು, ಆದರೆ ಔಟ್ ಆದವ್ರು ಮಾತ್ರ ವಿಠಲ್ ಜೋನಿ. ಏನಿದು ಚಿತ್ರಾನ್ನ ಕತೆ ನಿಮಗೆ ಅರ್ಥ ಆಗಲ್ಲ, ಯಾಕಂದ್ರೆ ಉಲ್ಲೇಖಗಳು ಅಷ್ಟಿದ್ದಾವೆ. ವೀಕ್ಷಕರೇ, ಇಲ್ಲಿ ಹೊಟ್ಟೆ ಕಿಚ್ಚು ಅಂತಿರೋ ಅಥವಾ ಏನಾದರೂ ಕೆಳಗಿನವರಿಗೆ ಮೇಲಾಧಿಕಾರಿಗಳ ಮೇಲೆ ಸಿಟ್ಟು ಅಂತಿರೋ ನೀವೇ ತೀರ್ಮಾನ ಮಾಡಿ. ಇಲ್ಲಿ ಅವರು ಪ್ರಸ್ತಾವನೆಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ನಾನು ಹೇಳಿದಿನಲ್ಲಿ ವಿಠಲ್ ಎಂ ಜೋನಿ ಗಸ್ತು ಅರಣ್ಯ ಪಾಲಕ ಧಾರವಾಡ, ಇವರು ಸೋಷಿಯಲ್ ಫಾರೆಸ್ಟ್ ಧಾರವಾಡ, 13/3/2024 ಶ್ರೀ ಪ್ರಸನ್ನ ಸುಬೇದಾರ್ ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಧಾರವಾಡದವನಿಗೆ ಕೂಡಿಕೊಂಡು, ಅಂದ್ರೆ ಅವ್ರು ಹಾಕಿದ್ದರಲ್ಲಿ ಅವ್ರ ಮೇಲೆ ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ಇದರಲ್ಲಿ ಉಲ್ಲೇಖ ಪ್ರಸ್ತಾವನೆ ಹೆಂಗೆ ಮಾಡಿದ್ದಾರೆ. 3ನೇ ವ್ಯಕ್ತಿ ಅಂದ್ರೆ ಮುಬಾರಕ್ ಬಾಗ್ವಾನ್, ಈ RTI ಕಾರ್ಯಕರ್ತ, ಇವರ ಹೆಸರಿನಲ್ಲಿ ತಮ್ಮದೇ ಹಿರಿಯ, ಅಂದ್ರೆ ಅವ್ರ ಹೆಸರಿನಲ್ಲಿ, ಅರ್ಥ ಆಯ್ತಲ್ಲ ನಿಮಗೆ, ಕೊಟ್ಟಿರುವ ಮೂಲ ಅರ್ಜಿ ಬೇರೆ, ಕ್ರಿಯೇಟ್ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡಿದ ಅರ್ಜಿಗಳು ಬೇರೆ. RTI ಅರ್ಜಿಗಳು ಕೂಡ ಫೇಕ್ ಆಗ್ತವೆ ಅಂದ್ರೆ ನಮ್ಮ ಧಾರವಾಡದ ಫಾರೆಸ್ಟ್ ಆಫೀಸ್ನಲ್ಲಿ. ವೀಕ್ಷಕರೇ ಹುಷಾರ್ರಿ,
ಒಂದು ಕಾಪಿ ಇಟ್ಕೊಂಬಿಡ್ರಿ ನಿಮ್ದು. ಯಾಕೆ ಅದಕ್ಕೆ ಹೇಳ್ತಾರಲ್ಲ, ಒಂದು ಕಾಪಿ ಇಟ್ಕೋಬೇಕು ಏನು ಮಾಡಿದ್ರು ಅಂತ ಹೇಳಿ. ಯಾಕಂದ್ರೆ ಅದು ಬೇರೆ ಇದು ಬೇರೆ ಅಂತ ಹೇಳಿ. ಪಾಪ ಇನ್ನೊಂದು, ಇಲ್ಲಿ ಒಬ್ಬ ಅಮಾಯಕಿ ಅಂದ್ರೆ ಈಗೇನು ಟೆಂಪರರಿ ವರ್ಕರ್ ಬಂದಿರ್ತಾರಲ್ಲ ಒಬ್ರು ಗೀತಾ ಕುನ್ನೂರು ಅಂತ ಹೇಳಿ, ಅವರನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ ತಮ್ಮದೇ ಆದ ಒಂದು ಸೋದರರು ಅಂತ ಹೇಳ್ತಾರಲ್ಲ, ಮೇಲಿನ ಸ್ಟಾಫ್ಗಳ ಮೇಲೆ ಇವರು ವಿಠಲ್ ಜೋನಿ ಅವರು ಆಟ ಆಡಿದ್ದಾರೆ ಅಂತ ಹೇಳಿ ಇದು ಪ್ರೂವ್ ಆಗಿದೆ. ಆಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನ ಪೆಂಡಿಂಗ್ ಇಟ್ಟು ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅವರೇ ಇವರು. ವೀಕ್ಷಕರೇ, ಇಲ್ಲಿ ಅರವಿಂದ್ ಕಣಿವಿ ಅಂತ ಹೇಳಿ ಇವರು ಹುಬ್ಳಿಯ ಸೋಷಿಯಲ್ ಫಾರೆಸ್ಟಿನ ಹಿರಿಯ ಅಧಿಕಾರಿ ಇವರು. ಹಾಗೆ ಪ್ರದೀಪ್ ಪವಾರ್ ಅಂತ ಹೇಳಿ ಇವರು ಧಾರವಾಡ ಅರಣ್ಯ ಅಧಿಕಾರಿ, ಪ್ರಾದೇಶಿಕ ಅರಣ್ಯ ವಲಯ ಧಾರವಾಡ. ಇವರ ಮೇಲೆ ಆಧಾರರಹಿತ ಅಪಾದನೆಗಳ ದೂರ ಅರ್ಜಿಯನ್ನು ತಯಾರಿಸಿರುವುದು, ಹಾಕಿಲ್ಲ, ದೂರ ಅರ್ಜಿಯನ್ನ ತಯಾರಿಸಿರುವುದು. ಹಾಗೆ 12/3/2024 ಶ್ರೀಮತಿ ಗೀತಾ ಕುನ್ನೂರ್ ರವರ ಮೊಬೈಲ್ ಸಂಖ್ಯೆ, ಈ ಒಂದು ಉಲ್ಲೇಖ ಇದೆ, ನಂಬರ್ ಅದು ಈ ಓದೋದು ಬೇಡ ಇದರಲ್ಲಿ, ಅವರ ನಂಬರ್ನಿಂದ ಸಂಜೆ 5:15ಕ್ಕೆ 5:32ಕ್ಕೆ 5:41ಕ್ಕೆ 5:51ಕ್ಕೆ ಒಟ್ಟು 4 ದಾಖಲೆಗಳನ್ನು ತಮ್ಮ ನಂಬರ್ಗೆ ಬಿಡಿಸ್ಕೊಂಡಿದ್ದಾರೆ. ಯಾರು? ವಿಠಲ್ ಜೋನಿ ಅವರು. ಯಾಕೆ ಬೇಕಿದ್ರಿ, ನಿಮ್ಮ ಕೆಲಸ ಏನು, ನೀವು ಮಾಡಿದ್ದೇನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು. ಮಂಜುನಾಥ್ ಬದ್ದಿ ಅವರು ಶ್ರೀ ಪ್ರಸನ್ನ ಸುಬೇದಾರನ್ನ ಅವ್ರ ಮೇಲೆ ಒಂದು ದೂರ ಅರ್ಜಿಯನ್ನ ಯಾವಾಗ ಕೊಟ್ಟಿರ್ತಾರೆ ಅದನ್ನ ಒಂದು ತೆಗೆಸ್ಕೊಳ್ತಾರೆ. ಅದು ಸೇಮ್ ತದ್ರೂಪಿನ ಸಾಫ್ಟ್ ಕಾಪಿ ಅಂತ ಹೇಳ್ತಾರೆ. ಮತ್ತೆ 5:51ಕ್ಕೆ ಕಳಿಸಿದ ಸಂದೇಶವು ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಧಾರವಾಡ ವೃತ್ತ, ಧಾರವಾಡ ಅವರ ಪತ್ರ, ಶ್ರೀ ಮಂಜುನಾಥ್ ಬದ್ದಿ ಅವರ ದೂರರ್ಜಿ ಪ್ರತಿ ಮತ್ತು ನಮ್ಮ ಕಚೇರಿಯಿಂದ ತನಿಖೆಗಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ಉಪವಿಭಾಗ ಧಾರವಾಡದವರಿಗೆ ಕಳಿಸಿದ ಪತ್ರಗಳ ಪ್ರತಿಯಾಗಿರುತ್ತವೆ. ಇವೆಲ್ಲ ಯಾಕೆ ಬೇಕು ಅಂದ್ರೆ ದಾಖಲೆಗಳು ಹೆಂಗೆ ಹೊರಗೆ ಹೋಗ್ತವೆ, ಇಲ್ಲೇ ಇಂಪಾರ್ಟೆಂಟ್. ಹೇಳ್ತಾರಲ್ಲ, ಆ ಗಿಡವನ್ನು ಕಡಿಲಿಕ್ಕೆ ಕೊಡ್ಲಿಗೆ ಗಿಡದ ಒಂದು ಬಡ್ಡಿಯನ್ನು ತಗೊಳ್ತಾರೆ, ಅದು ಅದ್ರ ಜೊತೆನೇ ಟೊಂಗಿ ಮುರ್ಕೊಳ್ತದೆ ಮತ್ತು ಇಡೀ ಮರವನ್ನೇ ಕತ್ತರಿಸ್ತದೆ. ಇದು ಫಾರೆಸ್ಟ್ ಆಗಿರೋದ್ರಿಂದ ಫಾರೆಸ್ಟ್ ಮೂಲಕ, ಫಾರೆಸ್ಟ್ ಭಾಷೆಯಲ್ಲೇ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಇವೆಲ್ಲ ತರಿಸ್ಕೊಂಡ್ಮೇಲೆ ಶ್ರೀ ವಿಠಲ್ ಎಂ ಜೋನಿ ಒಬ್ರು ಕ್ಷೇತ್ರ ಸಿಬ್ಬಂದಿಯಾಗಿದ್ದು, ಇಲ್ಲಿ ಆಕ್ಚುಲಿ ನೀವು ಬೀಟ್ ಫಾರೆಸ್ಟ್ನಲ್ಲಿರೋರು, ಇವರಿಗೆ ಸಂಬಂಧವಿರದೇ ಇರುವ ದೂರರ್ಜಿಗಳನ್ನು ದುರುದ್ದೇಶದಿಂದ ತಮ್ಮ ಮೊಬೈಲ್ಗೆ ತರಿಸಿಕೊಂಡಿದ್ದು ಕಂಡು ಬರುತ್ತದೆ. ಅದರಂತೆ ಶ್ರೀಮತಿ ಗೀತಾ ಕುನ್ನೂರವರ 25/3/2024 ಸ್ವ ಹೇಳಿಕೆ ಅಂದ್ರೆ, ನಾನು ಅದನ್ನ ಕೊಟ್ಟೆ ಸರ್, ಒಂದು ಪೆನ್ಡ್ರೈವ್ ಇತ್ರಿ, ಅದನ್ನ ನಾನು ಕೊಟ್ಟೆ. ಒಂದು ಪೆನ್ಡ್ರೈವ್ನಲ್ಲಿ ತಂದು ಕೊಟ್ಟರು, ಪ್ರಿಂಟ್ ತೆಗಿ ಅಂದರು, ಪ್ರಿಂಟ್ ತೆಗೆದು ಕೊಟ್ಟೀನಿ, ನೋಡ್ರಿ ಇಲ್ಲಿ ನೀವು CCTV ನೋಡ್ರಿ, ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಅಂತ ಹೇಳಿ ಸ್ವ ಹೇಳಿಕೆಯನ್ನು ಹೇಳಿದ್ರು ಕೂಡ ಅಲ್ಲಿ ಮತ್ತೆ ತೀರಿಸಲಿಕ್ಕೆ ಸುಮಾರು ಪ್ರಯತ್ನಗಳಾಗಿದ್ದಾವೆ. ಇನ್ನು ತನಿಖೆಯಿಂದ ಇನ್ನೂ ಮುಂದುವರ್ತದೆ. 25/3/2024 ಸ್ವ ಹೇಳಿಕೆಯಲ್ಲಿ 13/3/2024 ಮಧ್ಯಾಹ್ನ 12:30ಕ್ಕೆ ವಿಠಲ್ ಜೋನಿ ಅವರು ಕಚೇರಿಗೆ ಬಂದು, ಇಲ್ಲಿ ನೋಡಿ, ಅವರೇ ಬಂದು ಒಂದು ಪೆನ್ಡ್ರೈವ್ ಅನ್ನು ಕೊಟ್ಟು ಪೆನ್ಡ್ರೈವ್ನಲ್ಲಿರುವ ದಾಖಲೆಗಳ ಪ್ರಿಂಟ್ ಪಡೆದುಕೊಂಡು ಬರಲು ಹೇಳಿದ್ದು. ಅಂದ್ರೆ ನನಗೆ ಅದನ್ನು ತಗೊಂಬರ್ರಿ ಅಂತ ಹೇಳಿದ ಮೇಲೆ ಆ ಗೀತಾ ಕುನ್ನೂರವರು ಅದೇ ಪೆನ್ಡ್ರೈವ್ನಿಂದ ದೂರ ಅರ್ಜಿ ಪ್ರತಿಗಳನ್ನು ಪ್ರಿಂಟ್ ತೆಗೆದು ಸಾಯಂಕಾಲ 4:20 ಅಂದ್ರೆ ಕೊಟ್ಟಿರೋ ಟೈಮ್ ಏನು, ಇದಕ್ಕೇನು ಏನೋ ಕರೆಂಟ್ ಹೋಗಿತ್ತಂತೆ, ಏನಂತೆ ಅದು ಹೇಳ್ತಾರಲ್ಲಪ್ಪ, ಹೊರಗೆ ಬರಬೇಕು ಅಂದಾಗ ಕರೆಂಟ್ ಹೋಗಿರ್ತದೆ, ಬಂದಾಗ ಈ ರೀತಿಯ ಅನಾನುಕೂಲ ಆಗಿದೆ, ಕೆಲವೊಬ್ಬರಿಗೆ ಅನುಕೂಲ ಆಗಿದೆ. ಆ ಪೆನ್ಡ್ರೈವನ್ನು ಸಾಯಂಕಾಲ ಶ್ರೀ ವಿಠಲ್ ಎಂ ಜೋನಿ ಅವರಿಗೆ ಕೈಗೆ ಈ ದೂರ ಅರ್ಜಿ ಮತ್ತು ಆ ಪ್ರಿಂಟ್ ಏನು ತೆಗಿತಾರಲ್ಲ ಆ ಪೆನ್ಡ್ರೈವ್ನಂತ, ಅದನ್ನು ಮತ್ತೆ ಪೆನ್ಡ್ರೈವನ್ನು ಕೊಟ್ಟಿರುತ್ತೇನೆ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಇಲ್ಲಿ ವಿಠಲ್ ಎಂ ಜೋನಿ ಗಸ್ತು ಅರಣ್ಯ ಪಾಲಕರು, ಸಾಮಾಜಿಕ ಅರಣ್ಯ ವಲಯ ಧಾರವಾಡ ಇವರು 27/3/2024 ಶ್ರೀಮತಿ ಗೀತಾ ಕುನ್ನೂರ್ ಅವರ ಸೋದರನಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಶ್ರೀಮತಿ ಗೀತಾ ಕುನ್ನೂರ್ ಅವರ ತಂದೆಯನ್ನು ದೂರ ಮೂಲಕ ಅಂದ್ರೆ ಆಕೆಯ ಅಣ್ಣತಮ್ಮಂದರಿಗೆ ಮತ್ತೆ ತಂದೆಗೆ ಯಾಕೆ ಇವರು ಸಂಪರ್ಕ ಮಾಡಬೇಕು ಅಂದ್ರೆ ಇಲ್ಲಿ ಬುಡಕ್ ನೀರು ಬರ್ತದೆ ಅಂದಾಗ ಇಲ್ಲಿಗೆ ಬರ್ತದೆ ಅಂದಮೇಲೆ ಅವರಿಗೆ ಪ್ರಯತ್ನವನ್ನ ಮಾಡ್ತಾರೆ. ಸೋದರನ್ನ ಮನೆಗೆ ಕರೆಸಿಕೊಂಡು 25/3/2024
ಸ್ವಹೇಳಿಕೆ ತದ್ವಿರುದ್ಧವಾಗಿ ತನಿಖಾಧಿಕಾರಿಗಳ ಅಂದರೆ ಇಲ್ಲಿ ಶ್ರೀಮತಿ ಶ್ರೀದೇವಿ ಕೊರಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಎರಡನೇ ಸ್ವಹೇಳಿಕೆಯನ್ನು ಪಡೆದುಕೊಂಡು ಬಂದಿರುವುದು. ಅಂದರೆ ಇಲ್ಲಿ ಸಾಕ್ಷಿ ನಾಶ ಮಾಡಲಿಕ್ಕೆ ಹೋಗಿದ್ದಾರೆ. ಆಕೆ ಹೇಳಿಕೆಯನ್ನೇ ಮತ್ತೆ ತಿರುಗಿಸಲಿಕ್ಕೆ ಟ್ರೈ ಮಾಡಿದರು. ಇದಾದ್ಮೇಲೆ ಇದು ಹೇಳ್ತಾರಲ್ಲ, ಇದು ಒಂಥರ ಕ್ರಿಮಿನಲ್ ಕಾನ್ಸ್ಪಿರೇಸಿ ಅನ್ನೋಲ್ಲಿ ಹೇಳ್ತಾರೆ. ಇನ್ನೂ ಬೇರೆ ಬೇರೆ ರೀತಿಯಿಂದ ಹೋಗಬೇಕು. ಅದು ಫಾರೆಸ್ಟಿನ ಏನು ನಿಯಮಗಳು ಏನೋ ಗೊತ್ತಿಲ್ಲ, ಮತ್ತೆ ಹಾಗೆ ಆಗ್ತವೆ, ಜಲ್ದಿ ಬರ್ತಾರೆ, ಮತ್ತೆ ಕಾಡಿನಲ್ಲೇ ನುಗ್ಗುತ್ತಾರೆ. ಕಾಡಿನಲ್ಲಿ ಪ್ರಾಣಿಗಳು ಮಾತಾಡೋದಿಲ್ಲ, ಇವರ ಆಟವೇ ಆಟ ಅಂತ ಹೇಳ್ಬೋದು. ಗಿಡ ಮಾತಾಡಂಗಿಲ್ಲ, ಮರ ಮಾತಾಡಂಗಿಲ್ಲ, ಪ್ರಾಣಿಗಳು ಮಾತಾಡಂಗಿಲ್ಲ. ಏನು ಎವಿಡೆನ್ಸ್? ಮನುಷ್ಯರು ಇಲ್ಲಿ ಮಾತಾಡೋ ಮನುಷ್ಯರ ಎವಿಡೆನ್ಸ್ಗಳ ಕೋರ್ಟ್ನಲ್ಲಿ ಬಿದ್ದು ಹೋಗ್ತವೆ. ಫಾರೆಸ್ಟಿನಲ್ಲಿ ಎಲ್ಲವೂ ಸುಲಭ. ಇಲ್ಲಿ ಹೇಳ್ತಾರಲ್ಲ, ಕೆಲವೊಬ್ರು ರಿಟೈರ್ ಆದರೂ ಕೂಡ ಬಂದು ಆಟ ಆಡ್ತಾರೆ. ಎಕ್ಸ್ಟ್ರಾ ಮುತುವರ್ಜಿ ತಗೊಂಡು ಬೆಂಗಳೂರು ಹೋಗಿ ಆಟ ಆಡ್ತಾರೆ. ಯಾಕೆ ಬೇಕಾಗಿತ್ತು ರೀ ಹೋಗೋ ಇರ್ಬಿ ಪ್ಯಾಂಟ್ನಾಗ ಬಿಟ್ಕೊಳ್ಳೋದು? ನಾವು ಮಾತಾಡಿದಾಗ ಭಾಳ ಅರೋಗೆನ್ಸಿಯಿಂದ ಮಾತಾಡೋಕ್ಕೆ ನಾವು ಹೋಗ್ತೀವಿ. ಯಾಕಂದರೆ ಅವ್ರು ಹೆಂಗೆ ಬೌಲಿಂಗ್ ಹಾಕ್ತಾರೆ ಹಾಗೆ ನಾವು ಬ್ಯಾಟಿಂಗ್ ಮಾಡೋದು. ಹೀಗಾಗಿ ಅದನ್ನು ಕೂಡ ನಿಮಗೆ ಯಥಾವತ್ತಾಗಿ ಒಂದು ಎಪಿಸೋಡ್ನಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಇಲ್ಲಿ ಪ್ರದೀಪ್ ಪವಾರ್ ಹಾಗೆ ಅರವಿಂದ್ ಕಣಿವೆ ಅವರ ಮೇಲಿನ ದೂರರ್ಜಿ ತಯಾರಿಕೆಯಲ್ಲಿ ಅದರಲ್ಲಿ ಭಾಗಿಯಾಗಿ ಶ್ರೀಮತಿ ಶ್ರೀದೇವಿ ಕೋರೆಡ್ಡಿ ಗೆಸ್ಟೆಡ್ ಮ್ಯಾನೇಜರ್ ಹಾಗೂ ತನಿಖಾಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಮೂದಿಸಿ ನೀವೇ ಬರೆದುಕೊಂಡು ಹೋಗಿರುವ ಪತ್ರದ ಪ್ರಕಾರ ಶ್ರೀಮತಿ ಗೀತಾ ಕನ್ನೂರ್ ಅವರ ಹೆದರಿಸಿ ಬೆದರಿಸಿ, ಯಾಕೆ ಬೇಕ್ರಿ ಪಾಪ ಅದು ಏನೋ ದುಡ್ಕೊಂಡು ತಿಂತದಂತ ಬಂದು 12,000 ರೂಪಾಯಿಗೆ ಹೆದರಿಸಿ ಬೆದರಿಸಿ ಗೀತಾ ಕನ್ನೂರ್ ಅವರ ಕೈ ಬರಹಗಳಲ್ಲಿ ಬರೆಸಿಕೊಂಡಿದ್ದು. ಮತ್ತೆ ಅಲ್ಲಿ ಕೂಡ ಬೇರೆ ಮಾಡೋ ತಪ್ಪಿಗೆ ಹೇಳ್ತಾರಲ್ಲ, ಒಂದು ತಪ್ಪು ಮಾಡಿದ್ರೆ ಅದನ್ನು ತಿದ್ಲಿಕ್ಕೆ ಮತ್ತೆ 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 ಪುನರಾವರ್ತನೆ ಮಾಡಿಕೊಂಡು ಹೋಗಿ ಕಡೆಗೆ ಸಸ್ಪೆಂಡ್ ಆಗ್ಬಿಟ್ರು. ಎರಡನೇ ಹೇಳಿಕೆಯಿಂದ ತಿಳಿದು ಬಂದಿರುತ್ತದೆ, ಎಲ್ಲ ಸಾಕ್ಷ್ಯಾಧಾರಗಳು ನಿಮ್ಮ ವಿರುದ್ಧವಾಗಿದ್ದರೂ ತನಿಖಾಧಿಕಾರಿಗಳ ವಿಚಾರಣೆಯ ಸಮಯದಲ್ಲಿ ನೀವು ಸಲ್ಲಿಸಿದ ಲಿಖಿತ ಹೇಳಿಕೆಗಳನ್ನು ಪರಿಶೀಲಿಸಿದಾಗ ಇಲ್ಲಿ ಒಬ್ಬ ಕ್ಷೇತ್ರ ಸಿಬ್ಬಂದಿಯಾಗಿದ್ದು ನೀವು ಯಾವುದೇ ಪೆನ್ಡ್ರೈವ್ ಹೊಂದಿರುವುದಿಲ್ಲ ಎಂದು ತಿಳಿಸುತ್ತಾ ಗೀತಾ ಕುನ್ನೂರ್ ಅವರ ಹೇಳಿಕೆಯ ಪ್ರಕಾರ ಎಲ್ಲಿ ಯಾವಾಗ ಮತ್ತು ಸಾಕ್ಷಿಯಾದ ದಾಖಲೆಗಳನ್ನು ನೀಡಿದಲ್ಲಿ ಮತ್ತೊಮ್ಮೆ ನಿಮ್ಮ ಲಿಖಿತ ಹೇಳಿಕೆ ನೀಡುವಾಗಿ ಸಲ್ಲಿಸುವುದು ನೀವು ವಿಚಾರಣೆ ದಿಕ್ಕನ್ನೇ ತಪ್ಪಿಸ್ತಾ ಇದ್ರಿ. ಇಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗಿದ್ದಾವೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಯಾರ್ದೋ ಹೆಸರಿನಲ್ಲಿ ಏನೋ ಮಾಡಿಕೊಂಡು ನಿಮ್ಮ ಆಫೀಸರ ಬುಡಕ್ಕೆ ನೀರು ತರಲಿಕ್ಕೆ ಅಂತ ನೀವು ಹೋದಾಗ ನಿಮ್ಮ ಬುಡಕ್ಕೆ ನಾವು ನೀರು ತರುವುದು ಅನಿವಾರ್ಯ, ಹೀಗಾಗಿ ನಿಮ್ಮನ್ನು ನೀರು ಕುಡಿಸಲು ಸಸ್ಪೆಂಡ್ ಮಾಡಿಲ್ಲಾಗಿದ್ದೆ ಅನ್ನೋ ಅರ್ಥದಲ್ಲಿ ಜಬರ್ದಸ್ತಾಗಿ ಒಂದು ಆರ್ಡರ್ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಒಂದು ಪದ ನಾನು ಅದು ಯಾಕೆ ಗೊತ್ತಿಲ್ಲ, ಅವ್ರಿಗೇನು ಡಬ್ಬಿಯಿಂದ ಡಬ್ಬಿ ಬರ್ತವೆ ಇಂಜಿನ್ನಲ್ಲಿ ನೋಡ್ತೇರಿ. ಈ ಎಲ್ಲ ಸ್ವಲ್ಪ ಗಮನ ಇಡಿ. ಈ ಎಲ್ಲ ನಿಮ್ಮ ದುರ್ನಡತೆ, ದುರಾಲೋಚನೆ, ಅದಕ್ಷತೆ, ಅಶ್ರದ್ಧೆ, ಅಗೌರವ ವರ್ತನೆಗಳು. ಇದಕ್ಕಿಂತ ಎಂಥ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತೀರಾ? ಸಾಲಂಗಿಲ್ಲ. ಯಾಕಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಓದ್ತೀನಿ. ದುರ್ನಡತೆ, ದುರಾಲೋಚನೆ, ಅದಕ್ಷತೆ, ಅಶ್ರದ್ಧೆ, ಅಗೌರವ ವರ್ತನೆಗಳ ದೆಸೆಯಿಂದ ಯಾಕೆ ನಿಮ್ಮ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಬಾರದು ಎಂದು ನಿಮಗೆ 2/5/2024 ನೋಟಿಸ್ ಜಾರಿ ಮಾಡಲಾಗಿತ್ತು. ಸದರಿ ಕಾರಣ ಕೇಳಿ ನೋಟಿಸ್ಗೆ ನೀವು ಯಾವುದೇ ಸಮಜಾಯಿಷಿ ನೀಡಿಲ್ಲ ಅಂದರೆ ನಾನೇ ಕರೆಕ್ಟು, ನನ್ನ ಗುಡ್ ಹಾಕಂತೀನಿ ಅಂತ ಹೇಳ್ತಿರಲ್ಲ, ಹೀಗಾಗಿ ನಾವು ನಿಮ್ಮನ್ನು ಫೇಲೇ ಮಾಡಿಬಿಡ್ತೀವಿ ತಡ್ರಿ ಅಂತ ಹೇಳಿ ಒಂದು ಉತ್ತರ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಮೇಲಿನ ಅಪರಾಧಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಈ ಕೆಳಗಿನ ಆದೇಶ. ಇಲ್ಲಿ ಪ್ರಸ್ತಾವನೆಯ ಅಂದರೆ ಸಾಕಷ್ಟು ಉಲ್ಲೇಖ ಹಾಕಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರಲಿ, ಒಂದು 10-20 ದಿನಾಂಕ 24/4 ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇವೆ ನೋಡ್ರಿ. ಇವರಿಗೆ ಬರೆದ ಪತ್ರ, ಅವರಿಗೆ ನೀಡಿದ ಸಮಜಾಯಿಷಿ, ಹಾಗೆ ಯಾರ ಮೇಲೆ ಸುಖ ಸುಮ್ಮನೆ ದೂರಿದ್ರಲ್ಲ ಪಾಪ ಅವರಿಗೆ ಕೂಡ 1-2-3 ದಿವಸ ನಿದ್ದಿಗೆಡಿಸ್ಬಿಟ್ಟಿದ್ದಾರೆ. ಹೀಗೆ ಏನು ಮಾಡಿಲ್ಲ, ಇದೇನಪ್ಪ ಇದು ಹಾಗೆ ಬಂತು ನಮ್ಮ ಮೇಲೆ. ಫಾರೆಸ್ಟ್ನಲ್ಲಿ ಏನೋ ದವುಗಳು ಇರ್ತಾವಂತ, ಅಲ್ಲಿ ಹೋದಾಗ ಏನಾದರೂ ಬಡ್ಕೊಂಬಿಟ್ಟುವ ನಮಗೆ ಅನ್ನೋ ಅರ್ಥದಲ್ಲಿ ಪಾಪ ಇಲ್ಲಿ ಭಾಳ ಅದ್ಭುತವಾದ ಆಫೀಸರ್ಗಳು ಇದ್ದರು. ಈಗೇನು ಇವ್ರ ಮೇಲೆ ದೂರು ದಾಖಲೆ ಮಾಡಿದ್ದಾರೆ ಅಥವಾ ಅವ್ರ ಮೇಲೆ ಗೂಬೆ ಕೂರಿಸಿದಾರಲ್ಲ, ಇಬ್ಬರು ಆ ಪ್ರದೀಪ್ ಅವರಾಯಿತು, ಕನ್ನೂರ್ ಅವರಾಯಿತು, ಭಾಳ ಅದ್ಭುತವಾದ ಆಫೀಸರ್ಸ್. ಅವರೆಲ್ಲ ಸೇರಿಸ್ಬಿಟ್ರೆ ಊಟಕ್ಕೆ ಚೆನ್ನಾಗಿ ಆಗ್ತದಂತಿತ್ತು, ಏನೋ ಗೊತ್ತಿಲ್ಲ, ಅಥವಾ ಅವರು ನಮಗೆಲ್ಲಾದ್ರೂ ಮಗ್ಗಲು ಮುಳ್ಳಾಗಿದ್ರು ಅನಿಸಿತ್ತು, ಗೊತ್ತಿಲ್ಲ. ಹೇಳ್ತಾರಲ್ಲ, ಯುದ್ಧ ಮಾಡೋವಾಗ ಮೋಸದಿಂದ ಆದರೂ ಹೊಡೆದು ಬಿಡಬೇಕು ಅಂತೇಳಿ ಹಂಗಾಗ್ಬಿಟ್ಟಿದೆ. ಈ ಮಾಹಿತಿ ಹಕ್ಕಿನ ಆಟದಲ್ಲಿ ಏನೇನು ಆಟಗಳು ಆಡ್ತವೆ ನೋಡ್ತಾ ಇದ್ದೀವಿ. ಯಾಕಂದರೆ
ದುಡುಕಿ ಯಾವುದೇ ನಿರ್ಧಾರ ತಗೋಬಾರ್ದು ಅನ್ನೋ ಅರ್ಥದಲ್ಲಿ ಮೇಲಿನ ಅಧಿಕಾರಿಗಳು ಬಹಳ ತುಂಬಾ ಜಬರ್ದಸ್ತಾಗಿ ತನಿಖೆ ಮಾಡಿದ್ದಾರೆ. ಇಲ್ಲಿ ಮೇಲಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ದೂರ ಅರ್ಜಿಯಲ್ಲಿ ತಯಾರಿಸುವುದು ಇಲಾಖೆಯ ಘನತೆ ಮತ್ತು ಇದಕ್ಕೆಲ್ಲ ಅಗೌರವ ನೀವು ತೋರಿಸಿರುವುದರಿಂದ ಇಲಾಖಾ ವಿಚಾರಣೆ ಬಾಕಿ ಇರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶವರೆಗೂ ಅಮಾನತು ಮಾಡಲಾಗಿದೆ. ಆಮೇಲೆ ಅವರ ನಿಯಮ ಪ್ರಕಾರ ಒಂದಿಷ್ಟು ನೀವು ಸ್ಯಾಲ್ರಿ ತಗೋಬಹುದು ಅಂತ ಹೇಳಿ ಕೆಲವೊಂದು ಉಲ್ಲೇಖಗಳಿದ್ದಾವೆ. ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಮಾಜಿಕ ಅರಣ್ಯ ವಿಭಾಗ ಧಾರವಾಡ ಇವರು ನಂತರ ಪ್ರತಿಯನ್ನು ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಧಾರವಾಡ ವೃತ್ತ ಧಾರವಾಡದವರಿಗೆ ಮಾಹಿತಿ ಸಲ್ಲಿಸುತ್ತಾ ಮತ್ತೆ ಬಂದು ಇಲ್ಲಿ ಮತ್ತೆ ಏನಾದ್ರು ಒಕ್ಕರಿಸ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಸದರಿ ಅಮಾನತ್ತಾದ ನೌಕರ ಅಮಾನತ್ತು ಮರುಸ್ಥಾಪನೆಯಾದಲ್ಲಿ ಮತ್ತೆ ಅದು ವಾಪಸ್ ಬಂದರೆ ಎಲ್ಲಿಂದಾದರೂ ಆದೇಶ ತಗೊಂಡ್ಬಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವರನ್ನು ಬೇರೆ ವೃತ್ತದಲ್ಲಿ ಸ್ಥಳ ನಿಯುಕ್ತಿ ಅಂದರೆ ಇಲ್ಲಿ ಬೇಡ ಬೇರೆ ಕಡೆ ಹಾಕ್ಬಿಡ್ರಪ್ಪ, ಇಲ್ಲಿ ಬೇಡ ಅನ್ನೋ ಅರ್ಥದಲ್ಲಿ ಕೊಟ್ಬಿಟ್ಟಿದ್ದಾರೆ. ಇವೆಲ್ಲವನ್ನ ನಾನು ತೋರಿಸ್ತಾ ಇದು ಒಂದು ರೀತಿಯಿಂದ ಭಾಗ 1. ಮುಂದೆ ಏನಾಗತ್ತೆ ಅಂತ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ನಾ ಹೇಳಿದ್ನಲ್ಲ, ಪರ ವಿರೋಧಕ್ಕೆ ಬೆಂಗಳೂರಿನಲ್ಲಿ ಕೂಡ ಕೂತ್ಕೊಂಡಿದ್ದಾರೆ. ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ, ಅವರೇ ವಿಕೆಟ್ ಗಿರ್ನಾ ಹೇ ಅನ್ನಂಗೆ ಕೂತ್ಕೊಂಡಿದ್ದಾರೆ ಒಬ್ರು ಮಹಾತ್ಮರು. ಇರಲಿ, ಸೊಕ್ಕಿನಿಂದ ಮಾತಾಡೋರಿಗೆ ಸೊಕ್ಕಿನಿಂದ ಉತ್ತರ ಕೊಡುವುದೇ ಕೃಷ್ಣಮೂರ್ತಿಯ ಸ್ವಭಾವ ಅಂತ ಹೇಳ್ತಾ ಈ ಎಪಿಸೋಡನ್ನು ಆ ಪಾಪ ಅವ್ರು ಇಬ್ಬರು ಏನು ನೊಂದವ್ರು ಇದ್ದಾರಲ್ಲ ಅಲ್ಲಿ ಪವಾರ್ ಅವರಿಗೆ ಹಾಗೆ ಇನ್ನೊಬ್ಬರಿಗೆ ಇದನ್ನು ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.